ಕೊಡೋಕ್ಕೆ, ಮುತ್ತೈದೆಯರಿಗೆ ಅರಿಶಿನ ಕುಂಕುಮ ಕೊಡೋಕ್ಕೆ ಬ್ಯಾಗ್ಗಳು ತೊಗೊಂಬಂದಿದ್ದೀನಿ. ಯಾವಾಗಲೂ ಮಾಮೂಲಿ ಒಂದೇ ಥರ ಕೊಡ್ತಿದ್ವಲ್ಲ, ಈ ಸಲ ಡಿಫ್ರೆಂಟ್ ಆಗಿರಲಿ ಅಂತ ಬ್ಯಾಗ್ಗಳು ತೊಗೊಂಬಂದಿದ್ದೀನಿ. ಯಾವ ಥರ ಇದೆ ಮತ್ತು ಇವಾಗ ಇದು ಬ್ಲೌಸ್ ಪೀಸ್ಗಳು ತೊಗೊಂಬಂದಿದ್ದೀನಿ ನೋಡಿ. ಇದು ಹೋಲ್ಸೇಲ್ ರೇಟಲ್ಲಿ ತೊಗೊಂಬಂದಿದ್ದೀನಿ. ಇದು ಚಿಕ್ಕಪೇಟೆಯಲ್ಲಿ ತಂದಿರೋದು. 20 ಪೀಸ್ ಇರುತ್ತೆ. ನಮ್ಗೆ ಯಾವ ರೇಟ್ 100 ರೂಪಾಯಿಂದ ಇದೆ, 50 ರೂಪಾಯಿಂದ ಇದೆ, 60 ರೂಪಾಯಿಂದ ಇದೆ. ಒಟ್ಟು 20 ಪೀಸ್ ತೊಗೊಂಬಂದಿದ್ದೀನಿ ನೋಡಿ. ಬ್ಲೌಸ್ ಪೀಸ್ಗಳು ಎಲ್ಲ ಕಲರ್ ಡಿಫ್ರೆಂಟ್ ಕಲರ್ಗಳಿವೆ. ನೀವು ಬೇಕಾದರೆ ಹೋಗಿ ತೊಗೊಂಬರ್ಬೋದು. ಎಲ್ಲ ಕಡಿಮೆ ರೇಟಲ್ಲಿ ಸಿಗುತ್ತೆ. ಹೋಲ್ಸೇಲ್ ರೇಟು ಬ್ಲೌಸ್ ಪೀಸ್ ಅಂಗಡಿನೇ ಇದೆ ಅಲ್ಲಿ. ನಾನು ಚಿಕ್ಕಪೇಟೆಯಲ್ಲಿ ತೊಗೊಂಬಂದೆ. ಇದು 60 ರೂಪಾಯಿ ಒಂದು ಪೀಸಿಗೆ ಹೇಳಿದ್ರು ಅವರು. ನಾನು 50 ರೂಪಾಯಿ ಮಾಡಿ ತೊಗೊಂಬಂದೆ. ಇದು 20 ಪೀಸ್ ತೊಗೊಂಬಂದೆ. ಅರಿಶಿನ ಕುಂಕುಮ ಕೊಡೋಕ್ಕೆ ಹೆಣ್ಮಕ್ಳಿಗೆ ತೊಗೊಂಬಂದಿದ್ದೀನಿ. ನೋಡಿ ಎಷ್ಟು ಥರ ಕಲರ್ಸ್ ಇದೆ. ನೀವು ಬೇಕಾದರೆ ಹೋಗಿ ಪರ್ಚೇಸ್ ಮಾಡಿ ನೋಡಿ. ಕಲರ್ ಇದೆ. ಡಿಫ್ರೆಂಟ್ ಕಲರ್ ಇದೆ. ನೀವು ಒಂದ್ಸಲ ಹೋಗಿ ತೊಗೊಂಬನ್ನಿ. ಕಡಿಮೆ ರೇಟೇ ಸಿಗುತ್ತೆ ಕುಂಕುಮ ಕೊಡೋಕ್ಕೆ ಎಲ್ಲ ಬ್ಯಾಗ್ಗಳು. ಇದು ಬ್ಯಾಗ್ ಬಂದು 80 ರೂಪಾಯಿ. ಇದು ಚೆನ್ನಾಗಿದೆ ಬ್ಯಾಗ್ಗಳು ನೋಡಿ. ಕಲರ್ ಇದೆ ಬ್ಯಾಗ್ಗಳು. ಕಲರ್ಸ್ ಇದೆ ಬ್ಯಾಗ್ಗಳು. ಮತ್ತು ಇವಾಗ ಇದಕ್ಕೆ ಒಂದೊಂದು ಬ್ಲೌಸ್ ಪೀಸ್ಗಳು ಹಾಕೋದು. ಇದಕ್ಕೆ ಬ್ಲೌಸ್ ಪೀಸು. ಇದು ಬಳೆನೂ ಅಷ್ಟೇ. ಬಳೆ, ಅರಿಶಿನ ಕುಂಕುಮ ಎಲ್ಲ ಇದರಲ್ಲೇ ಇರುತ್ತೆ. ಬಳೆ, ಅರಿಶಿನ ಕುಂಕುಮ ಎಲ್ಲ ಇದರಲ್ಲೇ ಬರುತ್ತೆ. ಇದು ಮುತ್ತೈದೆಯರಿಗೆ ಕೊಡೋಕ್ಕೆ, ಇದು ಬಾಗಿನ ಕೊಡೋಕ್ಕೆ. ಇದು ಬಾಳೆಹಣ್ಣು, ಎಲೆ, ಬಾಳೆಹಣ್ಣು, ಎಲೆ ಅಡಿಕೆ 1 ರೂಪಾಯಿ ನೋಡಿ. ಇದು ಹಾಕಿ ಇದಕ್ಕೆ ಮುತ್ತೈದೆಯರಿಗೆ ಕೊಡೋಕ್ಕೆ ಚೆನ್ನಾಗಿರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ. ಹೋಗಿ ತಗೊಂಡು ಬನ್ನಿ. ಕಡಿಮೆ ರೇಟು ಸಿಗುತ್ತೆ ನೋಡಿ. ಈ ಥರ ಹೆಣ್ಮಕ್ಳಿಗೆ ಬಾಗಿನ ಕೊಡೋಕ್ಕೆ ಈ ಥರ ಇರೋದು. ಸಂಜೆ ಮಾಡ್ತೀನಿ ಆರತಿ ಎಲ್ಲ. ಲಕ್ಷ್ಮಿ ಹಾಡು ಹೇಳ್ಕೊಂಡು ಸಂಜೆಯಲ್ಲಿ ಆರತಿ 6 ಬೆಳಗ್ಬೋದು, 9 ಬೆಳಗ್ಬೋದು, 12 ನಿಮ್ಗೆ ಇಷ್ಟ ಎಷ್ಟು ಬರುತ್ತೋ ಅಷ್ಟು ಬೆಳಗ್ಬೋದು. ಎಲ್ರಿಗೂ ನಮಸ್ಕಾರ. ರಾಣಿ ಮಹಾಲಕ್ಷ್ಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾಳೆ ವರಮಹಾಲಕ್ಷ್ಮಿ ಹಬ್ಬ ಇದೆಯಲ್ವಾ, ಅದಕ್ಕೆ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಮೊದಲಿಗೆ ನಾನು ವೆಂಕಟರಮಣ ಸ್ವಾಮಿ ಫೋಟೋ ಇಟ್ಕೊಂಡಿದ್ದೀನಿ. ವೆಂಕಟರಮಣ ಸ್ವಾಮಿ ಫೋಟೋ ಹಿಡ್ದೆ ನಾವು ಯಾವತ್ತೂ ಲಕ್ಷ್ಮೀ ಪೂಜೆ ಮಾಡೋದಿಲ್ಲ. ಅದಕ್ಕೆ ಈಗ ಎಲ್ಲ ರೆಡಿ ಮಾಡ್ತಾಯಿದ್ದೀನಿ ನೋಡಿ. ಈಗ ಒಂದು ರಂಗೋಲಿ ಹಾಕೊತಾ ಇದ್ದೀನಿ. ಅಷ್ಟಕಮಲ ರಂಗೋಲಿ ಹಾಕ್ತಾ ಇದ್ದೀನಿ. ಈಗ ರಂಗೋಲಿ ರೆಡಿ ಆಯಿತು. ಇವಾಗ ಅಕ್ಕಿ ಇಟ್ಕೊತಿದ್ದೀನಿ ನೋಡಿ. ಒಂದು 4 ಪಾವಷ್ಟು ಅಕ್ಕಿ ಇಟ್ಕೊಂಡಿದ್ದೀನಿ. ಮತ್ತು ಇವಾಗ ಒಂದು ಕಳಸ ಇಟ್ಕೊತಾ ಇದ್ದೀನಿ. ಅದಕ್ಕೆ ಒಂದು ಕೋಲ್ ಕಟ್ಕೊಂಡಿದ್ದೀನಿ. ಮೊದಲಿಗೆ ಅರಿಶಿನ ಮತ್ತು ಕುಂಕುಮ
ಮತ್ತು ಲಾವಂಚ ಬೇರು ಮತ್ತು ಜವಾಜಿ ಪೌಡ್ರು ಎಲ್ಲ ಹಾಕ್ಕೊತಿದ್ದೀನಿ ನೋಡಿ. ಪಚ್ಚ ಕರ್ಪೂರ, ಇದು ಜವಾಜಿ ಪೌಡರು, ಇದು ಗಂಗೆ ಅಂಗಡಿಲಿ ಸಿಗುತ್ತೆ ನೋಡಿ. ನೀವು ಟ್ರೈ ಮಾಡಿ ಒಂದ್ಸಲ ಹಾಕಿ. ದೀಪದಕ್ಕೆ ಎಣ್ಣೆಗೆಲ್ಲ ಹಾಕ್ಬೋದು, ಇದು ಗಮ್ಮ ಅನ್ನೋದಿರುತ್ತೆ ನೋಡಿ. ಈಗ ಒಂದು ಲಕ್ಷ್ಮೀದು ಬೆಳ್ಳಿಕಾಯಿನ ಹಾಕೊತಿದ್ದೀನಿ. ಇಷ್ಟು ಹಾಕೊತಿದ್ದೀನಿ ನಾನು ಕಳಸಕ್ಕೆ ನೋಡಿ. ಈ ಥರ ಎಲ್ಲ ನೆರಿಗೆ ಇಟ್ಕೊಂಡು ಈ ಕೊನೆ ಎರಡು ಸೇರಿಸಿ ಒಂದು ಪಿನ್ ಹಾಕ್ಕೊಂಡಿದ್ದೀನಿ. ಮತ್ತು ಇದು ಮಧ್ಯ ಭಾಗಕ್ಕೆ ಬರೋ ಹಾಗೆ ಒಂದು ಪಿನ್ ಹಾಕ್ಕೊಂಡಿದ್ದೀನಿ. ಇದು ಸೆರಗು ಪಿನ್ ಮಾಡ್ಕೊಂಡಿದ್ದೀನಿ ನೋಡಿ. ಒಂದು 13-14 ನೆರಿಗೆ ಬರೋ ಹಂಗೆ ಮಾಡಿ, ಆಮೇಲೆ ಎಕ್ಸ್ಟ್ರಾ ಬಂದಿದ್ದನ್ನ ನಾವು ಇದು ಸೆರಗಿಗೆ ತೊಗೋಬೇಕು, ಆವಾಗ ಚೆನ್ನಾಗಿ ಬರುತ್ತೆ ಅದು. ನೋಡಿ, ಈಗ ಈ ಕೊನೆ ನೆರಿಗೆ ಮಾಡಿ ಇಲ್ಲೊಂದು ಪಿನ್ ಹಾಕ್ಕೊಂಡಿದ್ದೀನಿ. ಈ ನೆರಿಗೆ ಪಿನ್ ಮಾಡಿ ಇಲ್ಲೊಂದು ಪಿನ್ ಮಾಡ್ಕೊಂಡಿದ್ದೀನಿ ನೋಡಿ. ಇಲ್ಲಿ ಈ ಕಡೆ ಸಮ ಬರೋ ಥರ ಇದನ್ನು ನೋಡ್ಕೋಬೇಕು. ಈಗ ನೆರಿಗೆಗಳು ಈ ಥರ ಎಲ್ಲ ಜೋಡಿಸ್ಕೋಬೇಕು ನೀಟಾಗಿ, ಆವಾಗ ನೀಟಾಗಿ ಬರುತ್ತೆ. ನೆರಿಗೆ ಎಲ್ಲ ನೀಟಾಗಿ ಜೋಡಿಸ್ಕೋಬೇಕು, ಸಮ ಬರೋ ಹಾಗೆ ನೋಡಿ. ಈ ಥರ ನೋಡಿ. ಈಗ ಈ ಥರ ನೆರಿಗೆ ಜೋಡಿಸ್ಕೊಂಡು ಆ ಕಡೆ ಈ ಕಡೆ ಎರಡು ಕಡೆನೂ ಪಿನ್ ಹಾಕ್ಕೊಂಡಿದ್ದೀನಿ. ಈಗ ಇದನ್ನು ಸೂಜಿ ದಾರದಲ್ಲಿ ಹೊಲ್ಕೊಬಿಡೋಣ. ನೋಡಿ, ಈ ಥರ ಸೂಜಿ ದಾರದಲ್ಲಿ ಅಂದರೆ ಜಾರುತ್ತಲ್ವ, ಅದಕ್ಕೆ ಇದು ಒಂದು ಸುತ್ತು ಹೊಲ್ಕೊಳ್ಳೋಣ. ನೋಡಿ, ಈ ಥರ ದಾರ ಹೊಲ್ಕೋಬೇಕು. ಈ ಥರ ನೋಡಿಕೊಂಡು ಸಮ ನೋಡಿಕೊಂಡು ಪಿನ್ ಹಾಕೋಕ್ಕಾಗಲಿಲ್ಲ ಅಂದರೆ ಈ ಥರ ಮಾಡ್ಕೋಬೋದು. ಈ ಥರ ನೋಡಿ. ಈ ಥರ ನೋಡಿ, ಈ ಥರ ಗಂಟು ಹಾಕೊಂಬಿಡಿ, ಆಗ ನೀಟಾಗಿ ಬರುತ್ತೆ. ನೆರಿಗೆ ನೀಟಾಗಿ ಕುತ್ಕೊಳ್ಳುತ್ತೆ. ಪಿನ್ನೆಲ್ಲ ಬಿಚ್ಕೊತಿದ್ದೀನಿ. ಪಿನ್ ಹಾಕಿದ್ಮೇಲೆ ಸೆರಗಿ ಈ ಥರ ಹಾಕೊಂಡು ಎಲ್ಲ ನೆರಿಗೆ ಕುಂಡ್ರಿಸ್ಕೋಬೇಕು. ಈ ಥರ ಈ ಥರ ಎಲ್ಲ ನೆರಿಗೆ ಜೋಡಿಸ್ಕೋಬೇಕು. ಮುಂದಕ್ಕೆ ಬಿಟ್ಕೋಬೇಕು ಈ ಥರ ಇದೆಲ್ಲ. ಒಂದೊಂದೇ ನೆರಿಗೆ ಜೋಡಿಸ್ಕೊಳಕ್ಕೆ.
ನೋಡಿ. ಈಗ ಕೈ ಸೆಟ್ ಮಾಡ್ಕೊಳ್ಳೋಣ. ಈಗ ನೋಡಿ ಈ ಥರ. ಈಗ ಇದು ಇದೇ ಥರ. ನೋಡಿ ಈ ಥರ ಕೈ ಈ ಥರ ಕೂರಿಸ್ಕೋಬೇಕು. ನೋಡಿ ಈ ಥರ. ಈಗ ಒಂದು ಪಿನ್ನು ಸೆಟ್ ಮಾಡ್ಕೊಳ್ಳೋಣ. ಇದಕ್ಕೆ ಈ ಥರ ಹಾಕ್ಕೊಂಡು ಕೈಯೆಲ್ಲ ಸೆಟ್ ಮಾಡಿಕೊಂಡು ಈ ಥರ ಇದು ಬಿಗುತ್ತಲ್ಲ, ಅದು ಹಿಂದಕ್ಕೆ ಇಟ್ಕೋಬೇಕು ಈ ಥರ ಬಟ್ಟೆ. ನೋಡಿ ಇವಾಗ ಒಂದು ಪಿನ್ ಸೆಟ್ ಮಾಡ್ಕೊತಿದ್ದೀನಿ ಈ ಥರ. ಈ ಥರ ಎಲ್ಲ ಒಂದು ಪಿನ್ ಮಾಡ್ಕೋಬೇಕು. ಕುತ್ಕೊಂಡಿಸ್ಬಿಟ್ಟು ಈ ಥರ ಒಂದು ಪಿನ್ಗಳು ಮಾಡ್ಕೋಬೇಕು. ಅದೇ ಥರ. ನೋಡಿ ಮಿಕ್ಕಿದ ಬಟ್ಟೆ ಈ ಥರ ಹಿಂದಕ್ಕೆ ಬಿಟ್ಕೋಬೇಕು. ಈ ಥರ. ಈಗ ನೆಕ್ಸ್ಟ್ ಸೆರಗು. ನೋಡಿ ಈಗ ಸೆರಗನ್ನ ಈ ಥರ ಹಾಕೋಬೇಕು. ನೋಡಿ ಈ ಥರ ನಾನು 10 ಫಿಲ್ಟ್ ಮಾಡ್ಕೊಂಡಿದ್ದೀನಿ, 10 ನೆರಿಗೆ ಮಾಡ್ಕೊಂಡಿದ್ದೀನಿ. ನೋಡಿ ಈ ಥರ. ಈ ಥರ ಮಾಡ್ಕೋಬೇಕಲ್ಲ ನೀಟಾಗಿ ನಡಿಗೆ ಕುತ್ಕೊಳ್ಳೋ ಹಾಗೆ. ಇದೆಲ್ಲ ಕವರ್ ಆಗಬೇಕು. ಈ ಥರ ಕೂರಿಸ್ಕೋಬೇಕು ನರಿಗೆ ಎಲ್ಲ. ಈ ಥರ ಎಲ್ಲ ನರಿಗೆ ಎಲ್ಲ ಜೋಡಿಸ್ಕೊಂಡು ನೋಡಿ. ನರಿಗೆ ಜೋಡಿಸ್ಕೊಂಡು ಹಿಂದಕ್ಕೆ ಪಿನ್ ಮಾಡ್ಕೊಳ್ಳೋಣ. ಈಗ ಈ ಥರ ಜೋಡಿಸ್ಕೊಂಡು ಪಿನ್ ಮಾಡ್ಕೊತಿದ್ದೀನಿ. ಈಗ ಇದಾಯಿತು. ಈಗ ನೋಡಿ ಇದೆಲ್ಲ ಮಿಕ್ಕಿರೋದು ನೆರಿಗೆ ಎಲ್ಲ ಹಿಂದಕ್ಕೆ ಕೂರಿಸ್ಕೋಬೇಕು. ಈ ಥರ ಹೇಳ್ಕೊಂಡು ಈ ಥರ ಇದೆಲ್ಲ ಕವರ್ ಆಗೋಂಗೆ.
ಇದಾದ್ರೂ ಹಚ್ಕೊಳ್ಬೋದು. ಮತ್ತೆ ಇದು ಆರತಿ ಮಾಡೋಕ್ಕೆ 9 ಆದ್ರೂ ಮಾಡ್ಕೊಬೋದು ಆರತಿ, ಇಲ್ಲ ಅಂದರೆ 12 ಮಾಡ್ಕೊಬೋದು. ನಿಮ್ಗೆ ಎಷ್ಟು ಬರುತ್ತೆ 5, 3 ಈ ಥರ ಮಾಡ್ಕೊಬೋದು. ನೋಡಿ, ಇದು ತುಪ್ಪದ ಆರತಿ ಒಂದು ಮಾಡಿದ್ದೀನಿ, ನೆಲ್ಲಿಕಾಯಿ ಆರತಿ ಒಂದು ಮಾಡಿದ್ದೀನಿ ನಾರಾಯಣನಿಗೆ, ಇದು ಲಕ್ಷ್ಮಿಗೆ ಒಂದು ಆರತಿ ಮಾಡಿದ್ದೀನಿ, ಇದು ತಂಬಿಟ್ಟಿನ ಆರತಿ ಒಂದು ಮಾಡಿದ್ದೀನಿ. ಆಮೇಲೆ ಇದು 5 ಬತ್ತಿ ಆರತಿ ತಗೊಂಡಿದ್ದೀನಿ. ಇದೊಂದು ಕಳಸದ ಆರತಿ, ಇದು ದಾಳಿಂಬೆ ಆರತಿ. ಇದು ಲಕ್ಷ್ಮಿಗೆ ನಾರಾಯಣನಿಗೆ ತುಂಬ ಇಷ್ಟ, ಇದು ದಾಳಿಂಬೆ ಆರತಿ. ಆಮೇಲೆ ನೋಡಿ, ಇದು ಬ್ಯಾಗ್ಗಳು ತೊಗೊಂಬಂದಿದ್ದೀನಿ ಅರ್ಶಿನ ಕುಂಕುಮ ಕೊಡೋಕ್ಕೆ. ನೋಡಿ, ಮುತ್ತೈದೆಯರಿಗೆ ಅರ್ಶಿನ ಕುಂಕುಮ ಕೊಡೋಕ್ಕೆ ಬ್ಯಾಗ್ಗಳು ತೊಗೊಂಬಂದಿದ್ದೀನಿ. ಯಾವಾಗಲೂ ಮಾಮೂಲಿ ಒಂದೇ ಥರ ಕೊಡ್ತಿದ್ವಲ್ಲ, ಇದಕ್ಕೆಲ್ಲ ಡಿಫ್ರೆಂಟ್ ಆಗಿರಲಿ ಅಂತ ಬ್ಯಾಗ್ಗಳು ತೊಗೊಂಬಂದಿದ್ದೀನಿ. ಯಾವ ಥರ ಇದೆ ಮತ್ತು ಇವಾಗ ಇದು ಬ್ಲೌಸ್ ಪೀಸ್ಕೊಂಡು ತೊಗೊಂಬಂದಿದ್ದೀನಿ. ನೋಡಿ, ಇದು ಹೋಲ್ಸೇಲ್ ರೇಟಲ್ಲಿ ತೊಗೊಂಬಂದಿದ್ದೀನಿ. ಇದು ಚಿಕ್ಕಪೇಟೆಯಲ್ಲಿ ತಂದಿರೋದು, 20 ಪೀಸ್ ಇರುತ್ತೆ. ನಮ್ಗೆ ಯಾವ ರೇಟ್ 100 ರೂಪಾಯಿಂದ ಇದೆ, 50 ರೂಪಾಯಿಂದ ಇದೆ, 60 ರೂಪಾಯಿಂದ ಇದೆ. ಒಟ್ಟು 20 ಪೀಸ್ ತೊಗೊಂಬಂದಿದ್ದೀನಿ. ನೋಡಿ, ಬ್ಲೌಸ್ ಪೀಸ್ಗಳು ಎಲ್ಲ ಕಲರ್ ಡಿಫ್ರೆಂಟ್ ಕಲರ್ಗಳಿವೆ. ನೀವು ಬೇಕಾದರೆ ಹೋಗಿ ತೊಗೊಂಬರ್ಬೋದು, ಎಲ್ಲ ಕಡಿಮೆ ರೇಟಲ್ಲಿ ಸಿಗುತ್ತೆ. ಹೋಲ್ಸೇಲ್ ರೇಟು ಬ್ಲೌಸ್ ಪೀಸ್ ಅಂಗಡಿನೇ ಇದೆ ಅಲ್ಲಿ. ನಾನು ಚಿಕ್ಕಪೇಟೆಯಲ್ಲಿ ತೊಗೊಂಬಂದೆ. ಇದು 60 ರೂಪಾಯಿ ಒಂದು ಪೀಸಿಗೆ ಹೇಳಿದ್ರು ಅವರು. ನಾನು 50 ರೂಪಾಯಿ ಮಾಡಿ ತೊಗೊಂಬಂದೆ. ಇದು 20 ಪೀಸ್ ತೊಗೊಂಬಂದೆ. ಅರ್ಶಿನ ಕುಂಕುಮ ಕೊಡೋಕ್ಕೆ ಹೆಣ್ಮಕ್ಳಿಗೆ ತೊಗೊಂಬಂದಿದ್ದೀನಿ. ನೋಡಿ, ಎಷ್ಟು ಥರ ಕಲರ್ಸ್ ಇದೆ. ನೀವು ಬೇಕಾದರೆ ಹೋಗಿ ಪರ್ಚೇಸ್ ಮಾಡಿ. ನೋಡಿ, ಕಲರ್ ಇದೆ, ಡಿಫ್ರೆಂಟ್ ಕಲರ್ ಇದೆ. ನೀವು ಒಂದ್ಸಲ ಹೋಗಿ ತೊಗೊಂಬನ್ನಿ, ಕಡಿಮೆ ರೇಟೇ ಸಿಗುತ್ತೆ ಕುಂಕುಮ ಕೊಡೋಕ್ಕೆ ಎಲ್ಲ ಬ್ಯಾಗ್ಗಳು. ಇದು ಬ್ಯಾಗ್ ಬಂದು ಒಂದು 80 ರೂಪಾಯಿ. ಇದು ಚೆನ್ನಾಗಿದೆ ಬ್ಯಾಗ್ಗಳು. ನೋಡಿ, ಕಲರ್ ಇದೆ ಬ್ಯಾಗ್ಗಳು. ಕಲರ್ಸ್ ಇದೆ ಬ್ಯಾಗ್ಗಳು. ಮತ್ತು ಇವಾಗ ಇದಕ್ಕೆ ಒಂದೊಂದು ಬ್ಲೌಸ್ ಪೀಸ್ಗಳು ಹಾಕೋದು. ಇದಕ್ಕೆ ಬ್ಲೌಸ್ ಪೀಸು. ಇದು ಬಳೆನೂ ಅಷ್ಟೇ, ಬಳೆ ಅರ್ಶಿನ ಕುಂಕುಮ ಎಲ್ಲ ಇದರಲ್ಲೇ ಇರುತ್ತೆ. ಬಳೆ ಅರ್ಶಿನ ಕುಂಕುಮ
ಎಲ್ಲ ಇದರಲ್ಲೇ ಬರುತ್ತೆ. ಇದು ಮುತ್ತೈದೆಯರಿಗೆ ಕೊಡೋಕ್ಕೆ, ಇದು ಬಾಗಿನ ಕೊಡೋಕ್ಕೆ. ಇದು ಬಾಳೆಹಣ್ಣು ಎಲೆ, ಕಾಯಿನಪ್ಪ, ಬಾಳೆಹಣ್ಣು ಎಲೆ ಅಡಿಕೆ ₹1 ನೋಡಿ. ಇದು ಹಾಕಿ ಇದಕ್ಕೆ ಮುತ್ತೈದೆಯರಿಗೆ ಕೊಡೋಕ್ಕೆ ಚೆನ್ನಾಗಿರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ, ಹೋಗಿ ತಗೊಂಡು ಬನ್ನಿ. ಕಡಿಮೆ ರೇಟು ಸಿಗುತ್ತೆ ನೋಡಿ. ಈ ಥರ ಹೆಣ್ಮಕ್ಳಿಗೆ ಬಾಗಿನ ಕೊಡೋಕ್ಕೆ ಈ ಥರ ಇಡೋದು. ಸಂಜೆ ಮಾಡ್ತೀನಿ ಆರತಿ ಎಲ್ಲ. ಲಕ್ಷ್ಮಿ ಹಾಡು ಹೇಳ್ಕೊಂಡು ಸಂಜೆಯಲ್ಲಿ ಆರತಿ 6 ಬೆಳಗ್ಬೋದು, 9 ಬೆಳಗ್ಬೋದು, 12 ನಿಮ್ಗಿಷ್ಟ ಎಷ್ಟು ಬರುತ್ತೋ ಅಷ್ಟು ಬೆಳಗ್ಬೋದು. ಅದು दीपम ज्योति जनार्दन दीपहरति पापानि संध्या दीपम नमोस्तुते. ಇದನ್ನ ಬಿಟ್ಟು ಅದೇ ಇರ್ತವ ಯಾವುದೇ ದೊಡ್ಡದು ಆ ಕಡೆ ಮೇನ್ ಬದಿಗಳಕ್ಕೆ ಬಿಡುತ್ತೆ ಅಂತ. ಕಾಪಾಡು ಶ್ರೀ ಸತ್ಯನಾರಾಯಣ ಪನ್ನಗ ಶಯನ ಪಾವನ ಚರಣ ನಂಬಿದೆ ನಿನ್ನ. ಕಾಪಾಡು ಶ್ರೀ ಸತ್ಯನಾರಾಯಣ ನಾರಾಯಣ ಸತ್ಯನಾರಾಯಣ ನಾರಾಯಣ ಲಕ್ಷ್ಮೀನಾರಾಯಣ. ಮನವೆಂಬ ಮಂಟಪ ಬೆಳಕಾಗಿದೆ, ಹರಿನಾಮದ ಮಂತ್ರವೇ ತುಂಬಿದೆ. ಮನವೆಂಬ ಮಂಟಪ ಬೆಳಕಾಗಿದೆ, ಹರಿನಾಮದ ಮಂತ್ರವೇ ತುಂಬಿದೆ. ಅರಿಶಿನ ಕುಂಕುಮ ಹಚ್ಚಿ ಹೂಮಾಲೆ ಹಾಕಿರೆ, ಧಾನ್ಯ ಲಕ್ಷ್ಮಿಗೆ ನೀವು ಧೂಪ ದೀಪ ಎತ್ತಿರೆ. ಕನಕ ಲಕ್ಷ್ಮಿಗೆ ನೀವು ನೈವೇದ್ಯವ ತಂದಿರೆ. ಆದಿಲಕ್ಷ್ಮಿ ದೇವಿಗೆ ಶ್ರೀ ಚಾಮುಂಡೇಶ್ವರಿ ಅಮ್ಮ, ಶ್ರೀ ಚಾಮುಂಡೇಶ್ವರಿ ಸಿಂಹವಾಹಿನಿ ಮಹಿಷಾಸುರವಾರ್ತಿನಿ. ಶ್ರೀ ಚಾಮುಂಡೇಶ್ವರಿ ಹರದೆ ತಾಲುರಿ ದುರ್ಗೆ ಸರ್ವಶಕ್ತಿ ಜಗನ್ಮಾತೆ. ಶರಣ ಶರಣ ಶಿವ ಗೌರಿ ರಕ್ಷಿಸಮ್ಮ ಸುಖದಾತೆ. ಶರಣ ಶರಣ ದುರ್ಗೆ ಸರ್ವಶಕ್ತಿ ಜಗನ್ಮಾತೆ. ಶರಣ ಶರಣ ಶಿವ ಗೌರಿ ರಕ್ಷಿಸಮ್ಮ ಸುಖದಾತೆ. ಮಂಗಳವಾರ ಸುಮಂಗಲೇರು ನಿನ್ನೆಯ ನಾಮವ ಭಜಿಸಿರಲು. 9 ವಾರ ಕವಿರಲು ದೊರಕುವುದು ಇಷ್ಟಾರ್ಥಗಳು. ಹಾಲ್ಗಳಲ್ಲೂ ಕಮಲ ಸಿರಿ ಹಲಬಗೆಯ ಸಿರಿತನಕ್ಕೆ. ಸಿರಿಯೇ ನೀ ನಮ್ಮ ಕುಲದೇವಿ ನೀನೆಂದು ಬೇಡುವೆ ನಿನ್ನ. ಕುಲ
ಪರಶಿವನ ಅರ್ಧಾಂಗಿ ಪತಿತ ಪಾವನೆ ಗೌರಿ ಹರಿತವರ ಬಾಳಿನಲ್ಲಿ ನೀನೆ ಪಾವನ ಗಂಗೆ. ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ ಪ್ರೆಸ್ ಮಾಡಿ. ಮತ್ತು ಹೊಸೊಬ್ರು ಯಾರಾದರೂ ನೋಡ್ತಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.